ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ 9 ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್. ಇವತ್ತಿನ ರೀಡಿಂಗ್ ಯಾವುದು ಅನ್ನೋದಾದರೆ, ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ ಎಷ್ಟು ಜವಾಬ್ದಾರಿಯುತರಾಗಿರ್ತಾರೆ, ಪ್ರೀತಿಯ ವಿಚಾರದಲ್ಲಿ ನಿಮ್ಮ ಪರ್ಸನ್ ಎಷ್ಟು ಜವಾಬ್ದಾರಿಯಿಂದ ಇರ್ತಾರೆ ಅಥವಾ ಎಷ್ಟು ಸೀರಿಯಸ್ನೆಸ್ಸಿನಲ್ಲಿ ಇರ್ತಾರೆ. ಸಾಮಾನ್ಯವಾಗಿ ಪ್ರೀತಿಯ ವಿಚಾರದಲ್ಲಿ ಇದ್ದವರು ಯೂನಿವರ್ಸ್ನಲ್ಲಿ ಕೆಲವೊಬ್ಬರು ಸೀರಿಯಸ್ನೆಸ್ಸೇ ಇರೋದಿಲ್ಲ. ಸೊ ಟೈಮ್ ಪಾಸಿಗೋಸ್ಕರ, ಜಸ್ಟ್ ಅನ್ ಅಟ್ರಾಕ್ಷನಿಗೋಸ್ಕರ, ಅವರ ಕೆಲವೊಂದು ಬೇಡಿಕೆಗಳಿಗೋಸ್ಕರವಾಗಿ ಪ್ರೀತಿ ಅನ್ನುವಂತಹ ಪದವನ್ನು ಬಳಸಿ ಹೆಚ್ಚು ಟೈಮ್ ಪಾಸ್ ಮಾಡುವಂತಹವರೇ ತುಂಬ ಜನ ಇರ್ತಾರೆ ಯೂನಿವರ್ಸ್ನಲ್ಲಿ. ಕೆಲವೊಬ್ರು ಎಲ್ಲೋ ರೇರ್ ಮೆಂಬರ್ಸ್ಗಳು ಮಾತ್ರ ಜೆನ್ಯೂನ್ ಆದಂತಹ ರೀತಿಯಲ್ಲಿ ಪ್ರೀತಿಯನ್ನು ಮಾಡೋದಿರ್ಬೋದು, ಸೀರಿಯಸ್ ಕಮಿಟ್ಮೆಂಟ್ ಇರ್ಬೋದು, ಅವರೆಲ್ಲ ಕಷ್ಟಗಳಿಗೆ ಸ್ಪಂದಿಸೋದಿರ್ಬೋದು. ಸಾಮಾನ್ಯವಾಗಿ ಮಾಡುವಂಥದ್ದು ಯೂನಿವರ್ಸ್ನಲ್ಲಿ ತೀರಾ ಕಡಿಮೆ. ಹೆಚ್ಚಾಗಿ ಮಾಡುವಂತಹವರೆಲ್ಲರೂ ಕೂಡ ಟೈಮ್ ಪಾಸಿಗೋಸ್ಕರನೇ ಮಾಡುವಂಥದ್ದು, ಏನೋ ಚೆನ್ನಾಗಿದ್ದಾರೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಮಾಡುವಂಥದ್ದು, ಅಥವಾ ರಿಚ್ ಆಗಿದ್ದಾರೆ ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ಪ್ರೀತಿಯನ್ನು ಮಾಡುವಂತಹದ್ದು, ಅಥವಾ ತಮ್ಮದೇ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರವಾಗಿ ಮಾತ್ರವೇ ಪ್ರೀತಿಯ ನೆಪವನ್ನು ಹೂಡಿ ನಿಮ್ಮ ಜೀವನದಲ್ಲಿ ಬರುವಂತಹದ್ದು ಸಾಮಾನ್ಯವಾಗಿ, ಸರ್ವೇ ಸಾಮಾನ್ಯವಾಗಿ ಇರುತ್ತೆ. ಅದು ಯಾರು ಪ್ರಾಮಾಣಿಕವಾದಂತಹ ಜೀವನವನ್ನು ಮಾಡ್ತಿರ್ತಾರೋ, ಯಾವುದನ್ನ ನಿಷ್ಕಲ್ಮಶವಾಗಿ ಯಾರನ್ನೂ ಕೂಡ ಅನುಮಾನವನ್ನು ಪಡದೆ ಜೀವನವನ್ನು ತಾವು ಹೇಗೆ ಬದುಕ್ತಾ ಇರ್ತಾರೋ, ಎದುರಿಗಿರುವಂತಹ ವ್ಯಕ್ತಿಯು ಕೂಡ ಅದೇ ರೀತಿ ಬದುಕ್ತಾ ಇರ್ತಾರೆ ಅನ್ನುವಂತಹ ರೀತಿಯಲ್ಲಿ ಯೋಚನೆಗಳನ್ನು ಮಾಡಿ, ಅವರು ಹೇಳುವಂತಹ ಎಲ್ಲ ಮಾತುಗಳು ಕೂಡ ಸತ್ಯ ಅಂತ ಹೇಳಿ ಯಾರು ಆ ಪ್ರೀತಿಯಲ್ಲಿ ಬೀಳ್ತಾರೋ ಅಂತಹವರಿಗೆ ಹಲವಾರು ಮೋಸಗಳಾಗಿರುವಂತಹದ್ದು ಸಾಮಾನ್ಯವಾಗಿರುತ್ತೆ. ಅದಕ್ಕೋಸ್ಕರವಾಗಿ ಈ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ರೀಡಿಂಗನ್ನು ಮಾಡ್ತಾ ಇರುವಂತಹದ್ದು. ಪ್ರೀತಿಯ ವಿಚಾರದಲ್ಲಿ ನೀವೆಷ್ಟು ಪ್ರೀತಿಸ್ತಿರೋ, ಜೆನ್ಯೂನ್ ಆದಂತಹ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಒಂದು ನಿಷ್ಕಲ್ಮಶವಾದಂತಹ ಹೃದಯದಲ್ಲಿ ನೀವು ಪ್ರೀತಿಯನ್ನು ಮಾಡ್ತಾ ಇದ್ದರೆ, ಅದೇ ರೀತಿ ನಿಮ್ಮ ಪರ್ಸನ್ ಕೂಡ ಇದ್ದಾರಾ, ಅವ್ರು ಟೈಮ್ ಪಾಸ್ ಮಾಡ್ತಾ ಇದ್ದಾರಾ, ಅಥವಾ ಅವರು ಸುಮ್ಮನೆ ಒಂದು ಫೂಲ್ ಅನ್ನುವಂತಹ ರೀತಿಯಲ್ಲಿ ನಿಮ್ಮನ್ನು ಫೂಲ್ ಮಾಡೋದಕ್ಕೋಸ್ಕರವಾಗಿ ಅವರು ಪ್ರೀತಿಯ ಒಂದು ಪದವನ್ನು ಬಳಸ್ತಾ ಇದ್ದಾರಾ, ಈ ತರಹದ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತಹ ರೀಡಿಂಗನ್ನು ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಪ್ರೀತಿಯಲ್ಲಿ ಸೀರಿಯಸ್ ಕಮಿಟ್ಮೆಂಟ್ಗಳು ಕೆಲವೊಬ್ಬರು ಕೊಡೋದೇ ಇಲ್ಲ. ಸೀರಿಯಸ್ ಕಮಿಟ್ಮೆಂಟಲ್ಲಿ ಜೆನ್ಯೂನ್ ಆದಂತಹ ರೀತಿಯ ಪ್ರೀತಿಯನ್ನೇ ಕೊಡೋದಿಲ್ಲ. ಕಮಿಟ್ಮೆಂಟ್ ಅದು ನೆಕ್ಸ್ಟ್, ಬಟ್ ಸೀರಿಯಸ್ನೆಸ್ ಅನ್ನೋದಾದರೆ ಪ್ರೀತಿಯಲ್ಲಿ ಒಂದು ಪ್ರಾಮಾಣಿಕತೆ ಅನ್ನೋದಿರಬೇಕು. ಅದೇ ಖಂಡಿತವಾಗಿಯೂ ಇರೋದಿಲ್ಲ. ಸೊ ಆ ಕಾರಣಗಳಿಗೋಸ್ಕರವಾಗಿಯೇ ನಾನು ಈ ರೀಡಿಂಗನ್ನು ಮಾಡ್ತಾ ಇರೋದು. ಓಕೆ, ಸೊ ಟೈಮ್ ಪಾಸನ್ನು ಮಾಡಿಕೊಂಡು ಬರೀ ಹಿಂದೆ ಮುಂದೆ ಓಡಾಡಿಕೊಂಡು ಬರೀ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ತಮ್ಮ ಟೈಮ್ ವೇಸ್ಟ್ ಮಾಡಿಕೊಂಡು, ಎದುರಿಗಿರುವಂತಹ ವ್ಯಕ್ತಿಯ ಟೈಮನ್ನು ವೇಸ್ಟ್ ಮಾಡಿಕೊಂಡು, ಫೀಲಿಂಗ್ಗಳ ಜೊತೆ ಯಾರೆಲ್ಲ ಆಟ ಆಡ್ತಾ ಇದ್ದಾರೋ ಅವರಿಗೆ ಸಂಬಂಧಪಟ್ಟಂತಹ ರೀಡಿಂಗನ್ನು ಟಾರೋ ಕಾರ್ಡ್ಸ್ಗಳ ಮೂಲಕ ತಗೊಳ್ತಾ ಹೋಗೋಣ. ಓಕೆ, ಸೊ ಪಾಯಿಂಟ್ ನಂಬರ್ 1 ನೀವು ಯಾರೆಲ್ಲ ನನ್ನ ಪರ್ಸನಿನ ಬಗ್ಗೆಯೂ ಕೂಡ ನಾನು ತಿಳ್ಕೋಬೇಕು, ನನ್ನ ಪರ್ಸನ್ ಕೂಡ ಪ್ರೀತಿ ವಿಚಾರದಲ್ಲಿ ಸೀರಿಯಸ್ ಆಗಿದ್ದಾರಾ ಅಥವಾ ಜವಾಬ್ದಾರಿಯುತವಾಗಿ ಇದ್ದಾರಾ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಾಗಬೇಕು ಅನ್ನೋದಾದರೆ, ಖಂಡಿತವಾಗಿಯೂ ನಿಮಗೆ ಎದುರುಗಡೆ ಕಾಣ್ತಾ ಇರುವಂತಹ 2 ಆಪ್ಷನ್ಗಳಲ್ಲಿ ಯಾವುದಾದರೂ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಎರಡೂ ಕೂಡ ಡಕ್ ಇರುತ್ತೆ ನಿಮಗೆ. ಸೊ ಫೆದರಿನ ಕಲರ್ನಲ್ಲಿ ಮಾತ್ರ ಚೇಂಜಸ್ ಇರುತ್ತೆ. ಅದು ಕೂಡ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ, 2 ಡಕ್ಗಳ ಇಮೇಜ್ಗಳ ಮೇಲೆ ನಾವು ನಂಬರನ್ನು ಮೆನ್ಷನ್ ಮಾಡಿದ್ದೀನಿ. 1 ಆಯ್ಕೆ ಮಾಡಿಕೊಂಡ್ರೆ ಪಾಲ್ ನಂಬರ್ 1, ನಂಬರ್ 2 ಇರುವಂತಹ ಫೆದರ್, ಅದು ಪಿಂಕ್ ಕಲರ್ ಫೆದರ್. ಓಕೆ, ಸೊ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಪಾಲ್ ನಂಬರ್ 2 ಆಗಿರುತ್ತೆ. ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ. ಸೊ ನೀವೆಷ್ಟು ಸೀರಿಯಸ್ ಆಗಿ ಪ್ರೀತಿಯ ವಿಚಾರದಲ್ಲಿ ಪ್ರಾಮಾಣಿಕತೆಯಿಂದ ಪ್ರೀತಿಯನ್ನು ಮಾಡ್ತಾ ಇದ್ದೀರಾ, ನಿಮ್ಮ ಪರ್ಸನ್ ಕೂಡ ಹಾಗೇನಾ, ಅಷ್ಟೇ ಜವಾಬ್ದಾರಿಯುತವಾಗಿ ಇದ್ದಾರಾ, ಅಷ್ಟೇ ಸೀರಿಯಸ್ನೆಸ್ ಇದ್ದಾರಾ ಅನ್ನೋದನ್ನ ಖಂಡಿತವಾಗಿಯೂ ನೋಡೋಣ. ಅದು ಅಲ್ದಿರ ಇದು ಒಂದು ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರುತ್ತೆ. ಸೊ ಇದು 1 ವೀಕಿಗೋ 1 ತಿಂಗಳಿಗೋ ಸಂಬಂಧಪಟ್ಟಂತಹ ರೀಡಿಂಗ್ ಆಗಿರೋದಿಲ್ಲ. ಇನ್ ಜನರಲ್ ಆಗಿರುತ್ತೆ, ಟೈಮ್ಲೆಸ್ ಆದಂತಹ ರೀಡಿಂಗ್ ಆಗಿರುತ್ತೆ. ಯಾವಾಗ ಈ ವಿಡಿಯೋನ ಫಸ್ಟ್ ಟೈಮ್ ನೀವು ಕ್ಲಿಕ್ ಮಾಡಿ ನೋಡ್ತಿರೋ ಆವಾಗ ನಿಮಗೆ ಅನ್ವಯವಾಗುವಂತಹ ರೀಡಿಂಗೇ ಆಗಿರುತ್ತೆ. ಸೊ ಆಯ್ಕೆಯನ್ನು ಮಾಡ್ಕೊಳ್ಳುವಾಗ ಬಹಳ ಕಾನ್ಸಂಟ್ರೇಷನ್ ಇಂದಲೇ ಆಯ್ಕೆಯನ್ನು ಮಾಡ್ಕೊಳ್ಳಿ. ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರತಿ ಪೈಲಿನ ಟೈಮಿಂಗ್ಸ್ ಅನ್ನ ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ. ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸ್ ಅನ್ನ ನೋಡಿ ಸ್ಕಿಪ್ ಆಗಿ ನಿಮ್ಮ ರೀಡಿಂಗ್ಸ್ ಗಳನ್ನ ನೀವು ತಗೋಬಹುದಾಗಿರುತ್ತೆ. ಓಕೆ, ರೀಡಿಂಗ್ ಶುರು ಮಾಡೋಣ. ಓಕೆ, ಲೆಟ್ ಸ್ಟಾರ್ಟ್. ಯಾರೆಲ್ಲ ಗ್ರೀನ್ ಕಲರ್ ಫೆದರ್ ಇರುವಂತಹ ಡಕ್ ಅನ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ಅದು ಪಾಲ್ ನಂಬರ್ 1 ಆಗಿರುತ್ತೆ, ಹೌದಲ್ವಾ? ಸೊ ನಿಮ್ಮ ಪ್ರೀತಿಯ ವ್ಯಕ್ತಿಯನ್ನ ನಿಮ್ಮ ಮನಸ್ಸಿನಲ್ಲಿಯೇ ಕೇಳಿ ಪ್ರಶ್ನೆಯನ್ನ, ನಾನಿಷ್ಟು ಪ್ರಾಮಾಣಿಕವಾಗಿ ಪ್ರೀತಿಸ್ತಾ ಇದ್ದೀನಿ, ನೀವು ಕೂಡ ಹಾಗೇನೆ ಪ್ರಾಮಾಣಿಕವಾಗಿ ಜವಾಬ್ದಾರಿಯಿಂದ ಪ್ರೀತಿಸ್ತಾ ಇದ್ದೀರಾ ಅನ್ನೋದನ್ನ ಮನಸ್ಸಿಟ್ಟು ಪ್ರಶ್ನೆಯನ್ನ ಕೇಳಿ ಟ್ಯಾರೋ ಕಾರ್ಡ್ಗಳ ಮೂಲಕ ನಿಮಗೆ ಉತ್ತರಗಳು ಸಿಗುತ್ತೆ. ಓಕೆ,
ಓಕೆ. ಸೊ ಪಾಯಿಂಟ್ ನಂಬರ್ 1 ಯಾರೆಲ್ಲ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಅವರಿಗೆ ಟ್ಯಾರೋ ಕಾರ್ಡ್ಗಳ ಮೂಲಕ ಬರ್ತಾ ಇರುವಂತಹ ಉತ್ತರ ಏನು ಅನ್ನೋದಾದ್ರೆ, ನಿಮ್ಮ ಪ್ರೀತಿಯ ವ್ಯಕ್ತಿ ನಿಮ್ಮನ್ನ ಪ್ರಾಮಾಣಿಕವಾದಂತಹ ರೀತಿಯಲ್ಲಿ ಪ್ರೀತಿಸ್ತಾ ಇದ್ದಾರಾ, ಜವಾಬ್ದಾರಿಯುತವಾಗಿದ್ದಾರಾ, ಪ್ರೀತಿಯ ವಿಚಾರದಲ್ಲಿ ಸೀರಿಯಸ್ನೆಸ್ ಆಗಿದ್ದಾರಾ ಅಂದರೆ ಖಂಡಿತವಾಗಿಯೂ ಇಲ್ಲ ಅನ್ನುವಂತಹ ಉತ್ತರವೇ ಬರ್ತಾ ಇದೆ. ಸೊ ಪ್ರೀತಿ ಅನ್ನುವಂಥದ್ದು ಒಂದು ಟ್ರಯಾಂಗಲ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ, ಟ್ರಯಾಂಗಲ್ ಲವ್ ಸ್ಟೋರಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಿದ್ರೆ ನನ್ನ ಜೊತೆ ಮಾತಾಡ್ತಾ ಇರುವಂತಹದ್ದು, ಫೀಲಿಂಗ್ಗಳ ಶೇರಿಂಗ್ಗಳನ್ನ ಮಾಡ್ತಾ ಇರುವಂಥದ್ದು ಅನ್ನೋದಾದ್ರೆ ಅದು ಒಂದು ಜಸ್ಟ್ ಟೈಮ್ ಪಾಸ್ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ನೀವು ಎಷ್ಟು ದಿನ ಅವರ ಜೊತೆಯಲ್ಲಿ ಖುಷಿಯಾಗಿರ್ತೀರೋ ಅಷ್ಟು ದಿನ ಮಾತ್ರವೇ ಅವರು ನಿಮ್ಮ ಜೊತೆಯಲ್ಲಿ ಖುಷಿಯಾಗಿರ್ತಾರೆ. ನೀವೇನಾದರೂ ಸೀರಿಯಸ್ ಆಗಿ ಪ್ರೀತಿಯ ವಿಚಾರದಲ್ಲಿ ಮಾತಾಡೋದಕ್ಕೆ ಹೋದ್ರೆ ನಿಮ್ಮಿಬ್ಬರ ನಡುವೆ ಮನಸ್ತಾಪಗಳು ಬರುವಂತಹ ಸಾಧ್ಯತೆಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೀರಿಯಸ್ ಆಗಿ ಇಲ್ಲ. ಹಾಗಿದ್ರೆ ನನ್ನ ಪರ್ಸನ್ ಮತ್ತೆ ಏನು ಅನ್ನೋದಂದ್ರೆ ಜಸ್ಟ್ ಅನ್ ಅಟ್ರಾಕ್ಷನ್. ಸೊ ನೋಡಿದ ತಕ್ಷಣವೇ ಆ ವ್ಯಕ್ತಿ ಚೆನ್ನಾಗಿದ್ದಾರೆ ಅನ್ಸಿದ್ರೆ ಆ ವ್ಯಕ್ತಿ ಐ ಲವ್ ಯು ಖಂಡಿತವಾಗಿಯೂ ಹೇಳ್ತಾರೆ. ಅದೇ ರೀತಿಯಲ್ಲಿ ನಿಮಗೂ ಕೂಡ ಆಗಿರುವಂಥದ್ದು ಜಸ್ಟ್ ಅನ್ ಇನ್ಫ್ಯಾಕ್ಚುಯೇಷನ್ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತದೆ. ಈ ಪ್ರೀತಿಯ ವಿಚಾರದಲ್ಲಿ ಸೀರಿಯಸ್ನೆಸ್ ಅನ್ನೋದು ನಿಮ್ಮ ಪರ್ಸನ್ಗೆ ಇಲ್ಲ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ಬಂದಿರುವಂತಹ 5 ಕಾರ್ಡ್ಸ್ಗಳಲ್ಲಿಯೂ ಕೂಡ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಓಕೆ, ಸೊ ನಿಮ್ಮಲ್ಲಿ ಅಥವಾ ನಿಮ್ಮ ಪ್ರೀತಿಯ ವ್ಯಕ್ತಿಯಲ್ಲಿ ಯಾವುದಾದರೊಂದು ಅನುಮಾನ ಬಂದು ನೀವು ಅವರನ್ನ ಪ್ರಶ್ನೆ ಮಾಡಿದ್ರೆ ಅವರು ನಿಮ್ಮ ಹತ್ರ ಜಗಳದ ರೂಪದಲ್ಲಿಯೇ ಮಾತಾಡ್ತಾರೆ ಹೊರತು ಅವರು ನಿಮಗೆ ಯಾವುದೇ ಇನ್ಫಾರ್ಮೇಶನ್ಸ್ ಅನ್ನ ಕೊಡೋದಿಲ್ಲ. ಟ್ರಯಾಂಗಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ನಿಮಗೂ ಗೊತ್ತಿಲ್ಲದ ಹಾಗೆ ಬೇರೊಂದು ರೀತಿಯಲ್ಲಿ ಅವರು ಮೂವ್ ಆನ್ ಅನ್ನ ಮಾಡ್ಕೊಂಡಿರುವಂತಹ ಸಾಧ್ಯತೆಗಳು ಕೆಲವೊಬ್ಬರಿಗೆ ಇರುತ್ತೆ. ಮತ್ತೆ ಈ ವ್ಯಕ್ತಿ ಹೆಚ್ಚು ವಿಚಾರಗಳನ್ನ ಒಂದು ಹಿಡನ್ ಇನ್ಫಾರ್ಮೇಶನ್ಸ್ ಗಳನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ ಯಾವುದನ್ನು ಕೂಡ ಓಪನ್ ಅಪ್ ಆಗಿ ನಿಮ್ಮ ಹತ್ರ ಹೇಳ್ಕೊಂಡಿರಲ್ಲ. ಅವರ ಸಂಪೂರ್ಣ ಮಾಹಿತಿ ನಿಮ್ಮಲ್ಲಿ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತದೆ. ಪ್ರೀತಿಯ ವಿಚಾರದಲ್ಲಿ ಆಗಿಂದಾಗೆ ಅವರು ಬಹಳಷ್ಟು ವ್ಯತ್ಯಾಸಗಳನ್ನ ವೇರಿಯೇಷನ್ಸ್ ಗಳನ್ನ ಮಾಡ್ತಾರೆ. ಜಸ್ಟ್ ಆನ್ ಇನ್ಫ್ಯಾಕ್ಚುಯೇಷನ್ ಇನ ಪ್ರೀತಿ ಅಷ್ಟೇ, ಪ್ರಾಮಾಣಿಕವಾದಂತಹ ಪ್ರೀತಿ ಅಂತೂ ಖಂಡಿತವಾಗಿಯೂ ಅಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಇದು ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೀಡಿಂಗ್ ಬೇಕು ಅಂದ್ರೆ ಖಂಡಿತವಾಗಿಯೂ ನೀವು ಪರ್ಸನಲ್ ರೀಡಿಂಗ್ ಗಳನ್ನು ತಗೋದ್ರ ಮೂಲಕ ಕ್ಲಾರಿಫೈ ಅನ್ನ ಮಾಡ್ಕೋಬಹುದು ಅಂತ ಹೇಳ್ತಾ ಗೋ ಟು ದ ನೆಕ್ಸ್ಟ್ ಪಾಯಿಂಟ್ ನಂಬರ್ 2. ಸೊ ಪಿಂಕ್ ಫೆದರ್ ಇರುವಂತಹ ಡಕ್ ಅನ್ನ ನೀವು ಯಾರೆಲ್ಲ ಆಯ್ಕೆಯನ್ನ ಮಾಡ್ಕೊಂಡಿದ್ದೀರಾ, ಸೊ ನಿಮ್ಮ ಪ್ರೀತಿಯ ವ್ಯಕ್ತಿ ಅವರು ಪ್ರೀತಿ ವಿಚಾರದಲ್ಲಿ ಎಷ್ಟು ಜವಾಬ್ದಾರಿಯುತವಾಗಿ ಇರ್ತಾರೆ ಅಂದ್ರೆ ಜವಾಬ್ದಾರಿಯಲ್ಲಿ ಭ್ರಮೆಗಳಲ್ಲಿ ಇರುವಂತಹದ್ದೇ ಜಾಸ್ತಿ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಯಾರನ್ನ ನೀವು ಪ್ರೀತಿಯನ್ನ ಮಾಡ್ತಾ ಇದ್ದೀರೋ ಅವರು ರಿಯಾಲಿಟಿಗೆ ಬರೋದೇ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಸೊ ಆ ಕ್ಷಣಕ್ಕೆ ಎಮೋಷನಲ್ ನೀಡ್ಸ್ಗಳು ಅಗತ್ಯಗಳು ಇದ್ದಾಗ ಅವರು ನಿಮ್ಮ ಹತ್ರ ಇರ್ತಾರೆ ಅಷ್ಟೇ. ಅದನ್ನ ಬಿಟ್ರೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ಕನ್ಫ್ಯೂಷನ್ಸ್ ಗಳನ್ನ ಮಾಡುವಂತಹ ಸಾಧ್ಯತೆಗಳು ಇರುತ್ತೆ. ಸೊ ನಿಮ್ಮ ಹತ್ರ ಮಾತಾಡ್ತಾರೆ, ನೆಕ್ಸ್ಟ್ ಹೋದಾಗ ಅವರು ಮತ್ತೊಂದು ಚಾಟಿಂಗ್ ಗಳಲ್ಲಿ ಇರುವಂತಹದ್ದು, ಅಂದ್ರೆ ಆ ವ್ಯಕ್ತಿಗೆ ಬಹಳಷ್ಟು ಕಾನ್ಸ್ಟೆಂಟ್ ಮೈಂಡ್ ಅನ್ನೋದು ಇರೋದಿಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆಗಿಂದಾಗೆ ಆ ವ್ಯಕ್ತಿಯ ಮೈಂಡ್ ಸೆಟ್ ನಲ್ಲಿ ಚೇಂಜಸ್ ಗಳು ಆಗ್ತಾ ಇರೋದ್ರಿಂದ ಅವರು ಇಂಪೇಷನ್ಸ್ ಆಗಿ ನಿಮ್ಮ ಹತ್ರ ಬಿಹೇವ್ ಅನ್ನ ಮಾಡುವಂತಹದ್ದು, ಮತ್ತೆ ಪ್ರೀತಿ ವಿಚಾರದಲ್ಲಿ ಒಂದು ಕ್ಲಾರಿಟಿನೇ ಇರುವುದಿಲ್ಲ, ಕನ್ಫ್ಯೂಸ್ ಆಗಿ ಇರ್ತಾರೆ. ಮತ್ತಿನ್ನೊಂದು ಅವರು ನಾನು ಯಾರನ್ನ ಪ್ರೀತಿಸ್ತಾ ಇದ್ದೀನಿ ಅನ್ನೋದೇ ಅವರಿಗೆ ಗೊತ್ತಿರೋದಿಲ್ಲ. ಬಿಕಾಸ್ ಅವರು ಕನಸುಗಾರರಾಗಿರ್ತಾರೆ. ಅಂದ್ರೆ ಜನರಲ್ ಇಸ್ ನಾಟ್ ಅ ಮ್ಯಾಟರ್, ಆ ವ್ಯಕ್ತಿ ಕನಸುಗಳನ್ನ ಕಾಣುವಂತಹದ್ದೇ ಹೆಚ್ಚಾಗಿರುತ್ತೆ. ಮತ್ತೆ ಆ ವ್ಯಕ್ತಿಗೆ ಸೀರಿಯಸ್ನೆಸ್ ಅನ್ನೋದೇ ಇರೋದಿಲ್ಲ, ಪ್ರೀತಿಯ ವಿಚಾರದಲ್ಲಿ ಸೀರಿಯಸ್ನೆಸ್ ಅನ್ನೋದು ಇರೋದಿಲ್ಲ. ಆ ವ್ಯಕ್ತಿಯಲ್ಲಿಯೂ ಕೂಡ ಸೀರಿಯಸ್ನೆಸ್ ಅನ್ನೋದೇ ಇರೋದಿಲ್ಲ, ವ್ಯಕ್ತಿತ್ವದಲ್ಲೇ ಸೀರಿಯಸ್ನೆಸ್ ಅನ್ನೋದು ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತೆ ಆ ವ್ಯಕ್ತಿಯನ್ನ ಫೂಲ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಆ ವ್ಯಕ್ತಿ ಸೀರಿಯಸ್ ಆಗಂತೂ ಖಂಡಿತವಾಗಿಯೂ ಇರೋದಿಲ್ಲ. ಆ ವ್ಯಕ್ತಿಯ ಮನಸ್ಥಿತಿಯು ಕಾನ್ಸ್ಟೆಂಟ್ ಆಗಿರೋದಿಲ್ಲ. ಆ ವ್ಯಕ್ತಿ ಕಾನ್ಸ್ಟೆಂಟ್ ಆಗಿ ಒಬ್ರನ್ನಂತೂ ಪ್ರೀತಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಡೀಪ್ ಇಶ್ಯೂಸ್ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಆ ವ್ಯಕ್ತಿ ಸ್ವಲ್ಪ ದಿನ ಕಾಲದವರೆಗೆ ಮಾತ್ರ ನಿಮ್ಮ ಪ್ರೀತಿಗಳಲ್ಲಿ ಇರ್ತಾರೆ ಹೊರತು ಅವರು ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡೋದಿಲ್ಲ, ಇದ್ದ ಹಾಗೆ ಇರೋದಿಲ್ಲ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಮತ್ತೆ ನೀವು
ಯಾವಾಗಲೂ ಕೂಡ ನಾನು ಎಷ್ಟು ಪ್ರೀತಿಯನ್ನ ಮಾಡ್ತೀನೋ, ಅಷ್ಟೇ ಪ್ರೀತಿ ನನ್ನ ವ್ಯಕ್ತಿಯಿಂದಲೂ ಬರಬೇಕು. ನಾನು ಎಷ್ಟು ಕಾಳಜಿಯನ್ನ ತೋರಿಸ್ತೇನಲ್ವಾ ಅವರ ಬಗ್ಗೆ ಅಂತ ನೀವೇನೇ ಪ್ರಯತ್ನವನ್ನ ಮಾಡ್ತಾ ಇದ್ರೂ, ಆ ವ್ಯಕ್ತಿಯನ್ನ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಕೈಲಿ ಸಾಧ್ಯವೇ ಆಗೋದಿಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಬಿಕಾಸ್ ರಿಸ್ಕಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂಥದ್ದು. ತುಂಬಾ ಮ್ಯಾನಿಪ್ಯುಲೇಷನ್ಸ್ ಅನ್ನ ಮಾಡ್ತಾ ಇರೋದ್ರಿಂದ ಆ ವ್ಯಕ್ತಿ ಕ್ಯಾಲ್ಕುಲೇಷನ್ಸ್ ಮೈಂಡಿನಲ್ಲಿಯೇ ಇರ್ತಾರೆ, ಭ್ರಮೆಗಳಲ್ಲೇ ಇರ್ತಾರೆ. ಅವರಿಗೆ ನಾನೊಬ್ರನ್ನ ಪ್ರೀತಿಸ್ತಾ ಇದ್ದೀನಿ, ಅವರ ಜೊತೆ ಪ್ರಾಮಾಣಿಕವಾಗಿ ಇರಬೇಕು, ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡಬೇಕು. ನೋ, ಅದು ಬರೋದೇ ಇಲ್ಲ. ಸೊ ಆ ವ್ಯಕ್ತಿಯಲ್ಲಿ ಸೀರಿಯಸ್ನೆಸ್ ಅನ್ನೋದು ಖಂಡಿತವಾಗಿಯೂ ಇಲ್ಲ. ಪ್ರಾಮಾಣಿಕತೆ ಅಂತೂ ಇಲ್ವೇ ಇಲ್ಲ. ಓಕೆ, ಸೊ ಭ್ರಮೆಗಳಲ್ಲಿ ಬದುಕ್ತಾ ಇರ್ತಾರೆ, ಭ್ರಮಾಲೋಕದಲ್ಲಿ ಅವರು ಪ್ರೀತಿಯನ್ನ ನೋಡ್ತಾ ಇರ್ತಾರೆ. ಸೊ ಅವ್ರನ್ನ ಪ್ರೀತಿಸಿದ್ರೆ ಹೇಗಿರುತ್ತೆ, ಇವ್ರನ್ನ ಪ್ರೀತಿಸಿದ್ರೆ ಹೇಗಿರುತ್ತೆ, ಇವರನ್ನ ಭ್ರಮೆಗಳಲ್ಲಿರುವಂತಹದ್ರ ಜೊತೆಗೆ ಆಪ್ಷನ್ಸ್ ಗಳನ್ನ ಕೂಡ ನೋಡ್ತಾ ಇರೋದ್ರಿಂದ ಅವ್ರು ಅಷ್ಟೊಂದು ಸೀರಿಯಸ್ ಆಗಿ ನಿಮ್ಮ ಪ್ರೀತಿಗಳಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಸೊ ಇದು ಕೆಲವೊಬ್ಬರಿಗೆ ಕೆಲವೊಂದು ಅನುಭವಗಳು ಆಗಿರುವಂತಹ, ಈಗಾಗಲೇ ಕೆಲವು ಅನುಭವಗಳಾಗಿರುವಂತಹ ಸಾಧ್ಯತೆಗಳು ಇದೆ. ಸೊ ಕೆಲವೊಬ್ಬರಿಗೆ ನೆಕ್ಸ್ಟ್ ಇನ್ ಫ್ಯೂಚರಿನಲ್ಲಿ ಸ್ವಲ್ಪವೇ ದಿನಗಳಲ್ಲಿ ಆ ವ್ಯಕ್ತಿಯ ಬಗ್ಗೆ ನಿಮಗೆ ಗೊತ್ತಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. ಓಕೆ, ಸೊ ಇದಿಷ್ಟು ಪಾಯಿಂಟ್ ನಂಬರ್ 2 ರೀಡಿಂಗ್ ಆಗಿರುತ್ತೆ. ಈ ತರಹದ ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ಗಳಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ನೀವು ಚೆಕ್. ಬಾಯ್.